ನಮಸ್ಕಾರ ವೀಕ್ಷಕರೇ. ಹಿಂದಿನ ಸಂಚಿಕೆಯಲ್ಲಿ ಪ್ರತ್ಯೇಕವಾದಿ ನಾಯಕನೊಬ್ಬ ಯುಎಸ್ ಇರಾನ್ ಮಾತುಕತೆ ರೀತಿ ಭಾರತ ಪಾಕ್ ನಡುವೆಯೂ ಮಾತುಕತೆ ನಡಿಬೇಕು ಅನ್ನೋದನ್ನ ಹೇಳಿ ಕಾಂಟ್ರವರ್ಸಿ ಮಾಡಿದ್ದಾನೆ ಅನ್ನೋದನ್ನ ಹೇಳಿದ್ವಿ. ಆದ್ರೆ ಇದು ಕೇವಲ ಒಬ್ಬನಿಗೆ ಸೀಮಿತ ಆಗಿಲ್ಲ. ನೋಡ್ತಾ ಇದ್ದ ಹಾಗೆ ಇದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಸಾಕಷ್ಟು ವಿವಾದಾತ್ಮಕ ನಾಯಕರೆಲ್ಲ ಮೋದಿ ಹಾಗೂ ಪಾಕ್ ಪ್ರಧಾನಿಗೆ ಪತ್ರ ಬರೆದು ಮಾತಾಡಿ ಫ್ರೆಂಡ್ಸ್ ಆಗಿ ಅಂತ ಪುಕ್ಸಟೆ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಈ ರೀತಿ ಆಲೋಚನೆ ಇವರಲ್ಲಿ ಬಂದಿದ್ದು ಯಾಕೆ? ಭಾರತ ಯಾಕೆ ಪಾಕಿಸ್ತಾನದ ಜೊತೆಗೆ ಮಾತನಾಡಿ ಫ್ರೆಂಡ್ಶಿಪ್ ಅನ್ನ ಮತ್ತೆ ಮಾಡ್ಕೊಳ್ಬೇಕು? ಯಾವ ಪುರುಷಾರ್ಥಕ್ಕೆ ಈ ಮೀಟಿಂಗ್ ನಡೀಬೇಕು ಅನ್ನೋದು ದೇಶಪ್ರೇಮಿ ಭಾರತೀಯರಿಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಈ ಪ್ರತ್ಯೇಕವಾದಿಗಳು ಹಾಗೂ ಆಂಟಿ ಇಂಡಿಯನ್ ಮನಸ್ಥಿತಿ ಇರುವವರ ಮಾತಿಗೆ ಬೆಲೆ ಕೊಟ್ರೆ ಭಾರತಕ್ಕೆ ಏನೇನೆಲ್ಲ ಕಾದಿದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಕೆಲವರಿಗೆ ಇರೋ ಅದೃಷ್ಟ ಬಹುಶಃ ದೇಶದ ಯಾವ ಪ್ರಜೆಗಳಿಗೂ ಇಲ್ಲ ಅನ್ಸುತ್ತೆ. ಅದೇನು ಅದೃಷ್ಟ ಅಂದ್ರೆ, ಯಾರ ಕಡೆಯಿಂದ ದೇಶಕ್ಕೆ ಪದೇ ಪದೇ ಕಂಟಕ ಆಗುತ್ತೋ ಅವರ ಪರವಾಗಿ ಮಾತಾಡಿದ್ರೂ ಏನು ಸಮಸ್ಯೆ ಆಗೋದಿಲ್ಲ ಅನ್ನೋದು. ಈ ಒಂದು ವಿಚಾರ ಎಷ್ಟೋ ಜಂತುಗಳ ಹೊಟ್ಟೆಯನ್ನ ತುಂಬಿಸ್ತಾ ಇದೆ. ಭಾರತದಲ್ಲಿ ಬಹುತೇಕ ಜನರು ನಾನಾಯ್ತು ನನ್ನ ಕುಟುಂಬ ಆಯ್ತು ಅಂತ ಅವರ ಪಾಡಿಗೆ ಅವರು ಇರ್ತಾರೆ. ಕೆಲವು ಅಪರೂಪದ ಜನರು ದೇಶವೇ ನನ್ನ ಕುಟುಂಬ ಅಂತ ತಿಳಿದು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾರೆ. ಇನ್ನೊಂದಷ್ಟು ವಿಚಿತ್ರ ಪ್ರಭೇದಗಳು ನಮ್ಮ ಮನೆಯನ್ನ ಸೇಫ್ ಆಗಿಟ್ಟು ಉಳಿದವರ ಮನೆಯನ್ನ ಹಾಳು ಮಾಡೋದಕ್ಕೆ ಸಾಮಾಜಿಕ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ. ಈಗ ಈ ವಿಚಾರವನ್ನ ಪಕ್ಕಕ್ಕಿಟ್ಟು ಅಸಲಿ ವಿಷಯ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಭಾರತ ಹಾಗೂ ಪಾಕ್ ನಡುವೆ ಮಾತುಕತೆ ಬಯಸಿ ಒಂದಷ್ಟು ಜನರು ಲೆಟರ್ ಅನ್ನ ಬರೆದಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನದ ಸುಮಾರು 117 ಜನರು ತಮ್ಮ ಸಹಿಯೊಂದಿಗೆ ಮೋದಿ ಹಾಗೂ ಶಹಬಾಜ್ ಶರೀಫ್ಗೆ ಪತ್ರ ಬರೆದು ಮಾತುಕತೆ ಮೂಲಕ ಬಾಂಧವ್ಯಗಳನ್ನ ಬೆಳೆಸ್ಕೊಳ್ಳಿ, ಒಪ್ಪಂದಗಳನ್ನ ಮುಂದುವರಿಸಿ ಅಂತ ಕಿವಿ ಮಾತು ಹೇಳೋ ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಭಾರತದ ಅನ್ನ ತಿನ್ನುವವರು ಯಾರು ನಮ್ಮ ದೇಶದ ಪ್ರಧಾನಿಯನ್ನ ಹಾಗೂ ಪಾಕ್ ಪ್ರಧಾನಿಯನ್ನ ಒಂದೇ ತೂಕಕ್ಕೆ ಇಟ್ಟು ನೋಡೋದಿಲ್ಲ. ಆದ್ರೆ ಇವರು ಗಣ್ಯ ವ್ಯಕ್ತಿಗಳಾಗಿರೋ ಕಾರಣ ಇಬ್ಬರನ್ನು ಒಂದೇ ತೂಕಕ್ಕೆ ಏರಿಸಿ ಇಬ್ಬರಿಗೂ ಕಿವಿ ಮಾತು ಹೇಳ್ತಾ ಇದ್ದಾರೆ. ಅಂದ್ಹಾಗೆ ಈ ಗಣ್ಯರ ಪಟ್ಟಿಯಲ್ಲಿ ಜಮ್ಮು ಕಾಶ್ಮೀರದ ಪ್ರತ್ಯೇಕ ಜೀವಿಗಳಾದ ಫಾರೂಕ್ ಅಬ್ದುಲ್ಲಾ, ಮೆಹಬೂಬಾ ಮಫ್ತಿ ಹಾಗೂ ಭಾರತದಲ್ಲೇ ಅತ್ಯಂತ ಸುಸಂಸ್ಕೃತ ವ್ಯಕ್ತಿ ಮಣಿಶಂಕರ್ ಅಯ್ಯರ್ ಸೇರಿದಂತೆ ಹಲವರಿದ್ದಾರೆ. ಇವರ ಹೆಸರನ್ನ ಒಟ್ಟೊಟ್ಟಿಗೆ ಕೇಳ್ತಾ ಇದ್ದಂತೆ ದೇಶ ಪ್ರೇಮ ಇರೋ ಭಾರತೀಯರಿಗೆ ಯಾವ ರೀತಿಯ ಅಭಿಪ್ರಾಯ ಬರುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಈಗ ದೇಶದಾದ್ಯಂತ ಎಲ್ಲಾ ದೇಶ ಪ್ರೇಮಿಗಳಿಗೂ ಅದೇ ಅಭಿಪ್ರಾಯಗಳು ಬರ್ತಾ ಇದೆ. ಇನ್ನು ಈ ಲೆಟರ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ಈ ಗಣ್ಯರು ಹಂಚಿಕೊಂಡಿದ್ದಾರೆ. ಎರಡು ದೇಶಗಳ ಭವಿಷ್ಯದ ದೃಷ್ಟಿಯಿಂದ ಈ ಮಾತುಕತೆ ಮುಖ್ಯವಂತೆ. ನವದೆಹಲಿಯಲ್ಲಿ ಪಾಕ್ ರಾಯಭಾರಿ ಹಾಗೂ ಇಸ್ಲಾಮಾಬಾದ್ ನಲ್ಲಿ ಭಾರತದ ರಾಯಭಾರವನ್ನ ಮರುಸ್ಥಾಪನೆ ಮಾಡ್ಬೇಕಂತೆ. ಗಡಿಯಲ್ಲಿ ಇರೋ ಟೆನ್ಷನ್ ಕಡಿಮೆ ಮಾಡಿ ಎರಡೂ ದೇಶದ ಪ್ರಜೆಗಳಿಗೆ ವೀಸಾ ಕೊಡ್ಬೇಕಂತೆ. ಎರಡೂ ದೇಶಗಳ ನಡುವೆ ವಿಮಾನಯಾನ ಓಪನ್ ಮಾಡ್ಬೇಕಂತೆ. ಅಟಾರಿ ವಾಘಾ ಬಾರ್ಡರ್ ಓಪನ್ ಮಾಡಿ ಟೂರಿಸಂ ಡೆವಲಪ್ಮೆಂಟ್ಗೆ ಅವಕಾಶ ಮಾಡಿಕೊಡ್ಬೇಕಂತೆ. ಸಸ್ಪೆಂಡ್ ಆಗಿರೋ ಶ್ರೀನಗರ ಹಾಗೂ ಮುಜಫರ್ಬಾದ್ ನಡುವಿನ ಬಸ್ ಸಂಚಾರವನ್ನ ಮತ್ತೆ ಆರಂಭಿಸಬೇಕಂತೆ. 2004ರಿಂದ 2007ರಲ್ಲಿ ಅಂದಿನ ಸರ್ಕಾರಗಳು ಜಮ್ಮು ಕಾಶ್ಮೀರ ಅಭಿವೃದ್ಧಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ವಂತೆ. ಅದನ್ನೆಲ್ಲ ಮತ್ತೆ ಮುಂದುವರಿಸೋ ಬಗ್ಗೆ ಎಲ್ರೂ ಕೂಡ ಮಾತಾಡಿ ಒಂದು ಒಪ್ಪಂದಕ್ಕೆ ಬರಬೇಕಂತೆ. ಮುಂದಿನ ಕ್ರಿಮಿನಲ್ ಪ್ಲಾನ್ ಏನು ಅನ್ನೋದನ್ನ ಬಿಟ್ಟು ಬಾಕಿ ಎಲ್ಲಾ ವಿಚಾರಗಳನ್ನು ಈ ಪತ್ರದಲ್ಲಿ ಬರೆದು ಸೈನ್ ಹಾಕಿ ಕೊಟ್ಟಿದ್ದಾರೆ. ಅಂದಹಾಗೆ ಈ ಲೆಟರ್ ನಲ್ಲಿ ಅಡಗಿರೋ ಇನ್ನೊಂದು ವಿಷಯ ಏನು ಗೊತ್ತಾ? ಅದು ಇಂಡಸ್ ಟ್ರೀಟಿ ಮೇಲಿನ ಸಸ್ಪೆನ್ಷನ್ ಅನ್ನ ತೆಗಿಬೇಕು ಅನ್ನೋದು. ಇದನ್ನ ನೋಡಿದ್ಮೇಲೆ ಇದರ ಬಗ್ಗೆ ಒತ್ತಾಯಿಸೋ ಸಲುವಾಗಿಯೇ ಈ ಲೆಟರ್ ಅಭಿಯಾನ ಶುರುವಾಗಿರೋದಾ ಅನ್ನೋ ಡೌಟು ಎಲ್ಲರಲ್ಲೂ ಬರ್ತಾ ಇದೆ. ಕಳೆದ ವರ್ಷ 26 ಅಮಾಯಕರನ್ನ ಕೊಂದ ಪಾಪಿಗಳು ನೀರಿಲ್ಲದೆ ಒದ್ದಾಡ್ಲಿ ಅಂತ ಭಾರತ ಸರ್ಕಾರ ಇಂಡಸ್ ಟ್ರೀಟಿಯನ್ನ ತಪ್ಪಿಸಿದೆ. ಈ ನಿರ್ಧಾರ ಕೈಗೊಂಡಾಗ ಭಾರತೀಯರೆಲ್ಲರೂ ಪಾಕ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಇಟ್ಕೊಂಡಿದ್ರು. ಆ ಟೈಮ್ ನಲ್ಲಿ ನೀರು ಬಿಡಿ ಅಂತ ಯಾರಾದ್ರೂ ಹೇಳಿದಿದ್ರೆ ಜನರು ಚಪ್ಪಲಿಗೆ ಏನನ್ನಾದ್ರೂ ಹಚ್ಚಿ ಹೊಡೆಯೋ ಸಾಧ್ಯತೆ ಇದೆ ಅನ್ನೋ ಭಯದಲ್ಲಿ ಯಾರು ಕೂಡ ಆ ರೀತಿ ಮಾತಾಡಿರ್ಲಿಲ್ಲ. ಆದ್ರೂ ಕೂಡ ಕಮ್ಯುನಿಸ್ಟ್ ಬಳಗದವರು ಪಾಕಿಸ್ತಾನಕ್ಕೆ ನೀರು ಬಿಡ್ಲೇಬೇಕು ಅಂತ ಬಂಗಾಳದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಅದನ್ನ ಯಾರು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆದ್ರೆ ಈಗ ಸುಮಾರು 1.5 ವರ್ಷ ಆಯ್ತಲ್ವಾ, ಭಾರತೀಯರಿಗೆ ಇದೆಲ್ಲ ನೆನಪಿರೋದಿಲ್ಲ ಅನ್ನೋ ಧೈರ್ಯದ ಮೇಲೆ ಈ ರೀತಿ ಗಣ್ಯರೆಲ್ಲ ಒಂದಾಗಿ ಈ ಮಾತನ್ನ ಹೇಳ್ತಾ ಇರುವಂತೆ ಕಾಣಿಸ್ತಾ ಇದೆ. ಅಂದಹಾಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇತ್ತೀಚೆಗೆ ನಡೆದಿದ್ದ ಇಂಟರ್ ನ್ಯಾಷನಲ್ ಸೆಮಿನಾರ್ ಒಂದರಲ್ಲಿ ಪಾಕ್ನ ನಾಯಕರು ನಮಗೆ ನೀರಿಲ್ಲ ಅನ್ನೋದನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಪ್ರತ್ಯೇಕವಾದಿಗಳು ಹಾಗೂ ಗಣ್ಯರು ಪಾಕಿಸ್ತಾನಕ್ಕೆ ನೀರು ಬಿಡೋ ಮನವಿಯನ್ನ ಮಾಡ್ತಾ ಇರೋದನ್ನ ನೋಡಿದ್ರೆ ಸಹಜವಾಗಿಯೇ ಅಚ್ಚರಿ ಆತಂಕಗಳಾಗುತ್ತೆ. ಸದ್ಯ ಈ ಸಹಿ ಅಭಿಯಾನದಲ್ಲಿ ಟಿಎಂಸಿ, ಆರ್ಜೆಡಿ ಸೇರಿದಂತೆ ಹಲವು ಪಕ್ಷಗಳ ವಿಶೇಷ ಜೀವಿಗಳ ಹೆಸರಿದೆ. ಅರ್ಥಾತ್ ಆಯಾ ಪಕ್ಷವನ್ನ ರೆಪ್ರೆಸೆಂಟ್ ಮಾಡಿ ಹಲವರು ಸಹಿ ಹಾಕಿದ್ದಾರೆ. ಈವರೆಗೆ ಪಕ್ಷದ ಕಡೆಯಿಂದ ಅನ್ನೋ ರೀತಿಯ ಅಧಿಕೃತ ಹೇಳಿಕೆ ಯಾರ ಕಡೆಯಿಂದಲೂ ಬಂದಿಲ್ಲ. ಮುಂದೆ ಬರ್ಬೋದು, ಬಂದ್ರೆ ಖಂಡಿತ ಅಚ್ಚರಿ ಇಲ್ಲ ಅನ್ನೋದು ಭಾರತೀಯರಿಗೆ ಅರ್ಥವಾಗಿದೆ.
ಸದ್ಯ ಈ ಲೆಟರ್ ವಿಚಾರ ಭಾರತದಾದ್ಯಂತ ಸದ್ದು ಮಾಡ್ತಾ ಇದ್ದು, ಭಾರತದ ಮೇಲೆ ಪ್ರೇಮ ಇರುವ, ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇರುವ ಹಾಗೂ ಸಾಮಾನ್ಯ ಜ್ಞಾನ ಇರುವವರೆಲ್ಲರೂ ವಿರೋಧಿಸ್ತಾ ಇದ್ದಾರೆ. ಈಗ ಈ ಲೆಟರ್ ಉದ್ದೇಶ ಏನಿರ್ಬೋದು ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಈಗ ಇರೋ ಪ್ರಶ್ನೆ ಭಾರತ ನೀರು ಬಿಡಬೇಕಾ ಬೇಡವಾ ಅನ್ನೋದು. ವಾಸ್ತವ ಏನಂದ್ರೆ ಇಂಥ ಪ್ರಶ್ನೆಯೇ ಹುಟ್ಟಬಾರದಿತ್ತು. ಆದ್ರೆ ದೇಶದಲ್ಲಿ ನಡೆದಿರೋ ಕೆಲ ಘಟನೆಗಳು ಇಂದು ಈ ರೀತಿ ಪ್ರಶ್ನೆ ಹುಟ್ಟೋ ರೀತಿ ಮಾಡಿದೆ. ಮೊದಲನೆಯದಾಗಿ, ಭಾರತ ಇಷ್ಟು ವರ್ಷಗಳ ಕಾಲ ತಮ್ಮ ರಾಜ್ಯಗಳಿಗೆ ಸರಿಯಾದ ನೀರು ಪೂರೈಕೆಯಾಗದಿದ್ರೂ ಪಾಕಿಸ್ತಾನಕ್ಕೆ ಯಥೇಚ್ಛವಾಗಿ ನೀರು ಬಿಡೋ ಪರಿಸ್ಥಿತಿ ಇತ್ತು. ನದಿ ಅನ್ನೋದು ಪ್ರಕೃತಿಗೆ ಸೇರಿದ್ದು, ಅದನ್ನ ಯಾರು ಕೂಡ ಕಟ್ಟಿ ಹಾಕೋದಕ್ಕೆ ಆಗೋದಿಲ್ಲ ಅನ್ನೋದು ನಿಜವೇ. ಆದರೆ ಭಾರತವನ್ನ ಆರಂಭದಲ್ಲಿ ಆಳಿದವರು ನೀರಿನ ವಿಚಾರದಲ್ಲಿ ಸರಿಯಾದ ಅಧ್ಯಯನ ಮಾಡದೆ, ನಮ್ಮ ಅಪ್ಪಂದ, ನಮ್ಮನೆಗಂತೂ ವಾಟರ್ ಕನೆಕ್ಷನ್ ಚೆನ್ನಾಗಿದೆ, ನೀವೆಷ್ಟು ಬೇಕಾದ್ರೂ ತಗೊಳ್ಳಿ ಅನ್ನೋ ರೀತಿ ಬರೆದು ಕೊಟ್ಟಿದ್ರು ಅಂತ ಜನರು ಹೇಳ್ತಾರೆ. ಈಗ ಸಸ್ಪೆಂಡ್ ಮಾಡಿದ ಬಳಿಕ ಭಾರತಕ್ಕೆ ಆ ನೀರು ಎಷ್ಟು ಅಗತ್ಯವಿದೆ ಅನ್ನೋದು ಗೊತ್ತಾಗಿ ಡ್ಯಾಮ್ ಕಟ್ಟೋ ಕೆಲಸಗಳಾಗ್ತಾ ಇದೆ. ಸರಿ, ಎಲ್ಲಾ ನೀರನ್ನ ಬಳಸಿದ್ರೆ ಅಲ್ಲೂ ಒಂದ್ ಸ್ವಲ್ಪ ಜನ ಮನುಷ್ಯರಿದ್ದಾರಲ್ವಾ ಅನ್ನೋ ಅನಗತ್ಯ ಮಾನವೀಯತೆ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ವಿಮರ್ಶೆ ಮಾಡ್ಬೇಕಾಗತ್ತೆ. ಸಾಮಾನ್ಯವಾಗಿ ಇಬ್ಬರ ನಡುವೆ ಜಗಳ ಆಯ್ತು ಅಂದ್ರೆ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ಇತ್ಯರ್ಥ ಮಾಡಿ ಮುಂದೆ ಇಂಥ ತಪ್ಪಾಗದಂತೆ ನೋಡಿಕೊಳ್ಳಿ ಅನ್ನೋ ಕನ್ಕ್ಲೂಷನ್ಗೆ ಬರ್ಬೋದು. ಆದ್ರೆ ಪಾಕಿಸ್ತಾನದಿಂದ ಉಗ್ರ ಕೃತ್ಯ ಆಗ್ತಾ ಇರೋದು ಇದೇ ಮೊದಲೇನಲ್ಲ. ಸತತ 75 ವರ್ಷಗಳಿಂದ ನಿಲ್ಲದೆ ನಡೀತಾನೆ ಇದೆ. ಒಳ್ಳೆ ಮನೆತನದಲ್ಲಿ ಹುಟ್ಟಿದವರಿಗೆ ಒಂದೆರಡು ಸಲ ಹೇಳಿದ್ರೆ ಅರ್ಥ ಆಗುತ್ತೆ. ಆದ್ರೆ ಪಾಕಿಸ್ತಾನಕ್ಕೆ ಮನುಷ್ಯರ ಭಾಷೆ ಬರೋದಿಲ್ಲ. ಆದ್ರಿಂದ ನೀರನ್ನ ತಪ್ಪಿಸಲಾಗಿದೆ. ಸಾವಿರಾರು ಭಾರತೀಯ ಸೈನಿಕರ ಹತ್ಯೆ, ಅಮಾಯಕರ ದಾರುಣ ಅಂತ್ಯವಾದಾಗ್ಲೂ ತುಟಿ ಬಿಚ್ಚದ ಗಣ್ಯರು ಈಗ ಸಡನ್ ಆಗಿ ಬಂದು ಎಲ್ಲವನ್ನೂ ಸರಿ ಮಾಡ್ಕೊಳ್ಳಿ ಅಂತ ಬುದ್ಧಿ ಹೇಳೋ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಇಂಥವರಿಗೆ ಏನ್ ಹೇಳ್ಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಇನ್ನು ಈ ನೀರಿನ ವಿಚಾರ ಬಿಟ್ಟು ಉಳಿದ ವಿಚಾರಗಳ ಕಡೆಗೆ ನೋಡೋದಾದ್ರೆ, ಭವಿಷ್ಯದ ದೃಷ್ಟಿಯಿಂದ ಬಾಂಧವ್ಯ ಒಳ್ಳೇದು ಅಂತ ಹೇಳಿದ್ದಾರೆ. ಆದ್ರೆ ಯಾರ ಭವಿಷ್ಯದ ದೃಷ್ಟಿಯಿಂದ ಅನ್ನೋದನ್ನ ಹೇಳಿಲ್ಲ. ಪಾಕಿಸ್ತಾನದ ಜೊತೆ ಭಾರತಕ್ಕೆ ತೈಲ ವ್ಯವಹಾರ ಇಲ್ಲ, ಇನ್ನಿತರೆ ದೈನಂದಿನ ವಸ್ತುಗಳ ವ್ಯವಹಾರ ಇಲ್ಲ, ಟೆಕ್ನಾಲಜಿಗೂ ಪಾಕಿಸ್ತಾನಕ್ಕೂ ಸಂಬಂಧವೇ ಇಲ್ಲ. ಅಂತವರ ಜೊತೆ ಮೈತ್ರಿ ಮಾಡಿಕೊಂಡು ಆಗ್ಬೇಕಾಗಿರೋದೇನು? ಆದ್ರೆ ಭಾರತದ ಮಿತ್ರತ್ವದಿಂದ ಪಾಕಿಸ್ತಾನಕ್ಕೆ ಸಾಕಷ್ಟು ಲಾಭಗಳಿವೆ. ಸದ್ಯದ ಮಟ್ಟಿಗೆ ನೀರು ಬೇಕಾಗಿದೆ, ಅಲ್ಲದೆ ಗ್ಲೋಬಲ್ ಲೆವೆಲ್ ನಲ್ಲಿ ತಡೆ ಹಿಡಿದಿರೋ ಫಂಡಿಂಗ್ಗಳು ರಿಲೀಸ್ ಆಗ್ಬೇಕಾಗಿದೆ. ಒಂದು ಒಪ್ಪಂದ ನಡೆದರೆ ಅದರಲ್ಲಿ ಇಬ್ಬರಿಗೂ ಉಪಯೋಗ ಆಗೋ ರೀತಿ ಇರಬೇಕು. ಆದ್ರೆ ಎದುರಾಳಿಗಳಿಗೆ ಮಾತ್ರ ಉಪಯೋಗ ಇದೆ, ಅದಕ್ಕೆ ನಮ್ಮ ಮನೆಯಲ್ಲಿದ್ದವರು ಭಾರಿ ಉತ್ಸಾಹದಲ್ಲಿದ್ದಾರೆ ಅಂದ್ರೆ ಮನೆಯವರಿಗಾಗಿ ಮನೆಯನ್ನ ಅಪಾಯಕ್ಕೆ ಸಿಲುಕಿಸಬೇಕಾ ಅಥವಾ ಅಪಾಯ ಸೃಷ್ಟಿಸುವವರನ್ನ ಮನೆಯಿಂದ ಹೊರಹಾಕ್ಬೇಕಾ ಅನ್ನೋ ಗೊಂದಲ ಭಾರತೀಯರಲ್ಲಿ ಶುರುವಾಗಿದೆ. ಯಾವ ಆಯಾಮದಲ್ಲಿ ನೋಡಿದ್ರೂ ಭಾರತಕ್ಕೆ ಪಾಕಿಸ್ತಾನದ ಅಗತ್ಯವೇ ಇಲ್ಲ. ಸಣ್ಣ ಅವಕಾಶ ಸಿಕ್ಕರೂ ಅವರು ಅದನ್ನ ಉಗ್ರ ಕೃತ್ಯಕ್ಕೆ ಬಳಸಿಕೊಳ್ತಾರೆ ಅನ್ನೋದು ಸಾಕಷ್ಟು ಸಲ ಸಾಬೀತಾಗಿದೆ. ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡೋದಕ್ಕೆ ಭಾರತೀಯರು ರೆಡಿ ಇಲ್ಲ. ಏನು ಈ ರೀತಿ ಲೆಟರ್ ಬರ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಅದನ್ನ ಖಂಡಿಸಿದ್ದಾರೆ. ಟೆರರ್ ಅಂಡ್ ಟಾಕ್ ಎರಡೂ ಒಟ್ಟೊಟ್ಟಿಗೆ ನಡೆಯೋದಿಲ್ಲ ಅನ್ನೋದಕ್ಕೆ ಬದ್ಧರಾಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ವೇಳೆ ಭಾರತದಲ್ಲಿ ಸರ್ಕಾರ ಬದಲಾದ್ರೆ ಏನೆಲ್ಲಾ ಗತಿ ಬರ್ಬೋದು ಅನ್ನೋ ಭಯ ಜನರಲ್ಲಿ ಶುರುವಾಗಿದೆ. ಆದ್ರಿಂದ ಭಾರತೀಯರು ಹೇಳ್ತಾ ಇರೋದು ಒಂದೇ, ದೇಶ ಪ್ರೇಮಿ ಪಕ್ಷ ಅಥವಾ ಸರ್ಕಾರಗಳು ಮಾತ್ರ ಅಧಿಕಾರದಲ್ಲಿ ಇರಲಿ ಅನ್ನೋದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.